ಯಕ್ಷಿಣಿ ಒಂದು ಕಾಲದಲ್ಲಿ ಪಶ್ಚಿಮ ಘಟ್ಟಗಳ ದಟ್ಟಾರಣ್ಯದ ನಡುವೆ ಮಾಯಾಪುರಿಯೇ ಎಂಬ ಅದೃಶ್ಯ ಸಾಮ್ರಾಜ್ಯವಿತ್ತು. ಅಲ್ಲಿನ ಯಕ್ಷಿಣಿಯರು ಕೇವಲ ಸುಂದರಿಯರಲ್ಲ, ಪ್ರಕೃತಿಯ ಪಂಚಭೂತಗಳನ್ನು ನಿಯಂತ್ರಿಸುವ ಶಕ್ತಿ ಇದ್ದವರು. ಆದರೆ ಈ ಸಾಮ್ರಾಜ್ಯದ ಅರಸಿಯಾಗಬೇಕಿದ್ದ ಮಾಯಕ್ಷಿಗೆ ಎಂಬ ಯಕ್ಷಿಣಿಗೆ ಒಂದು ಶಾಪವಿರುತ್ತದೆ. ಅವಳು ಮನುಷ್ಯ ಲೋಕದ ಒಬ್ಬ ಸಾಮಾನ್ಯ ಯುವಕನನ್ನು ಪ್ರೀತಿಸಿದರೆ ತನ್ನ ಶಕ್ತಿಯನ್ನು ಕಳೆದುಕೊಳ್ಳುತ್ತಾಳೆ ಅನ್ನುವುದು ಕತೆ. ಇಲ್ಲಿಂದ ಶುರುವಾಗುತ್ತದೆ ಸಾವಿರಾರು ತಿರುವುಗಳಿರುವ ಮಹಾಕತೆ. ದಟ್ಟವಾದ ಮಂಜು ಮುಸುಕಿದ ಮಲೆನಾಡಿನ ಕಾಡು. ರಾತ್ರಿ 12ರ ಸಮಯ. ಆಕಾಶದಲ್ಲಿ ಚಂದ್ರ ರಕ್ತವರ್ಣಕ್ಕೆ ತಿರುಗುತ್ತಿದ್ದನು. ಹಳೆಯ ಕಾಲದ ಪಾಳುಬಿದ್ದ ದೇವಸ್ಥಾನ ಒಂದರ ಮುಂದೆ ಕುಳಿತು ಅಭಯ್, ಈ ಕಥೆಯ ನಾಯಕ, ತನ್ನ ಕ್ಯಾಮೆರಾದಲ್ಲಿ ಪ್ರಕೃತಿಯ ಸೌಂದರ್ಯವನ್ನು ಸೆರೆಹಿಡಿಯುತ್ತಿದ್ದನು. ಅಲ್ಲಿ ಹಠಾತ್ತನೆ ಎಲ್ಲಿಂದಲೋ ಗಲ್ ಗಲ್ ಎಂಬ ಗೆಜ್ಜೆಯ ನಾದ ಕೇಳಿಸುತ್ತಿತ್ತು. ಆ ನಾದ ಕೇವಲ ಶಬ್ದವಾಗಿರಲಿಲ್ಲ, ಅದೊಂದು ಮಾಟದಂತಿತ್ತು. ಅಭಯ್ ತನ್ನನ್ನು ತಾನು ಮರೆತು ಆ ಶಬ್ದದ ಕಡೆಗೆ ಹೆಜ್ಜೆ ಹಾಕಿದನು. ದಟ್ಟವಾದ ಪೊದೆಗಳ ನಡುವೆ ಹೋದಾಗ ಅಲ್ಲಿ ಅವನು ಕಂಡ ದೃಶ್ಯ ಬೆರಗುಗೊಳಿಸುವಂತಿತ್ತು. ಒಂದು ನೀಲಿ ಬಣ್ಣದ ಬೆಳಕಿನ ನಡುವೆ ಅತೀಂದ್ರಿಯ ಸುಂದರಿಯೊಬ್ಬಳು ನೃತ್ಯ ಮಾಡುತ್ತಿದ್ದಳು. ಅವಳ ಕಣ್ಣುಗಳಲ್ಲಿ ನಕ್ಷತ್ರಗಳ ಹೊಳೆಬಿತ್ತು. ಅದು ಅವಳೇ ಮಾಯಾಕ್ಷಿ. ಅಭಯ್ ಆಕಸ್ಮಿಕವಾಗಿ ಒಂದು ಒಣಗಿದ ರೆಂಬೆಯ ಮೇಲೆ ಕಾಲಿಟ್ಟನು. ಅದು ಟಪ್ ಎಂಬ ಶಬ್ದವಾಯಿತು. ಅಲ್ಲಿ ಆಗ ಕ್ಷಣಾರ್ಧದಲ್ಲಿ ಆ ಸುಂದರಿ ಅಲ್ಲಿಂದ ಮಾಯವಾದಳು. ಆದರೆ ಅವಳು ನಿಂತಿದ್ದ ಜಾಗದಲ್ಲಿ ಒಂದು ವಿಚಿತ್ರವಾದ ಹೊಳೆಯುವ ಹರಳೊಂದು ಬಿದ್ದಿತ್ತು. ಅಭಯ್ ಅದನ್ನು ಕೈಗೆತ್ತಿಕೊಂಡ ಕೂಡಲೇ ಅವನ ಕೈಗೆ ಬೆಂಕಿ ತಗುಲಿದ ಅನುಭವವಾಯಿತು. ಅವನ ಹಣೆಯ ಮೇಲೆ ಒಂದು ವಿಚಿತ್ರವಾದ ಚಿಹ್ನೆ ಮೂಡಿತ್ತು. ಅದು ಅವನಿಗೆ ಗೊತ್ತಿರಲಿಲ್ಲ. ಆ ಹರಳನ್ನು ಮುಟ್ಟುವ ಮೂಲಕ ಅವನು ಯಕ್ಷಿಣಿ ಲೋಕದ ಸಾವಿರಾರು ವರ್ಷಗಳ ಹಳೆಯ ಯುದ್ಧಕ್ಕೆ ನಾಂದಿ ಹಾಡಿದ್ದಾನೆ ಎಂದು. ಅಭಯ್ ಕೈಯಲ್ಲಿದ್ದ ಆ ಹೊಳೆಯುವ ಹರಳು ಅವನ ರಕ್ತದೊಂದಿದೆ ಬೆರೆತಂತೆ ಭಾಸವಾಯಿತು. ಅತ್ತ ಮಾಯಕ್ಷಿ ಮಾಯವಾಗಿದ್ದರು. ಅವಳ ಗೆಜ್ಜೆಯನಾದ ಅಭಯನ ಕಿವಿಯಲ್ಲಿ ಇನ್ನೂ ರಿಂಗಣಿಸುತ್ತಲೇ ಇತ್ತು. ಅವನು ಅರಿಯದೆಯೇ ಒಂದು ಹಳೆಯ ಗುಹೆಯತ್ತ ಹೆಜ್ಜೆ ಹಾಕಿದನು. ಆ ಗುಹೆಯ ಗೋಡೆಯ ಮೇಲೆ ವಿಚಿತ್ರವಾಗಿರುವ ಲಿಪಿಗಳಿದ್ದವು. ಆಗ ಅಭಯ್ ತನ್ನ ಕ್ಯಾಮರಾದ ಫ್ಲಾಶ್ ಬೆಳಗಿದಾಗ ಅಲ್ಲಿ ಒಂದು ದೈತ್ಯಾಕಾರದ ಕನ್ನಡಿ ಕಾಣಿಸಿತು. ಆ ಕನ್ನಡಿಯು ಬಿಂಬವನ್ನು ತೋರಿಸುತ್ತಿರಲಿಲ್ಲ, ಬದಲಾಗಿ ಒಂದು ಸುಂದರವಾಗಿರುವ ನಗರವನ್ನು ತೋರಿಸುತ್ತಿತ್ತು. ಅಲ್ಲಿ ಅದು ಹಸಿರು ಬಣ್ಣದ ಆಕಾಶ, ಚಿನ್ನದ ಬಣ್ಣದ ನದಿಗಳು. ಅದುವೇ ಆಗಿತ್ತು ಯಕ್ಷಲೋಕ. ಆಗ ತಕ್ಷಣವೇ ಕನ್ನಡಿಯ ಒಳಗಿನಿಂದ ಯಾವುದೋ ಒಂದು ಕೈ ಹೊರಬಂದು ಅಭಯ್ನ ಕಾಲನ್ನು ಹಿಡಿದು ಎಳೆಯಿತು. ಆಗ ಅಭಯ್ ಕಿರುಚುವಷ್ಟರಲ್ಲಿ ಅವನು ಕನ್ನಡಿಯ ಒಳಗೆ ಇದ್ದನು. ಅಲ್ಲಿ ಅವನು ಕಂಡಿರುವುದು ಕೇವಲ ದೃಶ್ಯವಲ್ಲ, ಅದೊಂದು ಮಾಯಾಜಾಲ. ಅವನ ಎದುರಿಗೆ ನಿಂತಿದ್ದವಳೇ ಆ ಮಾಯಾಕ್ಷಿಯೇ, ಆದರೆ ಅಲ್ಲಿ ಅವಳ ರೂಪ ಬದಲಾಗಿತ್ತು. ಅವಳ ಬೆನ್ನ ಹಿಂದೆ ಬೆಳ್ಳಿಯ ರೆಕ್ಕೆಗಳಿದ್ದವು. ಆಗ ಅವಳು, ಮನುಷ್ಯನೇ, ಈ ಹರಳನ್ನು ಮುಟ್ಟುವ ಧೈರ್ಯ ನಿನಗೆ ಹೇಗೆ ಬಂತು? ಇದರಲ್ಲಿ ನನ್ನ 1000 ವರ್ಷದ ಆಯಸ್ಸು ಅಡಗಿದೆ. ಈಗ ಇದನ್ನು ನೀನು ಮುಟ್ಟಿರುವುದರಿಂದ ಈಗ ನನ್ನ ಮತ್ತು ನಿನ್ನ ಪ್ರಾಣ ಒಂದೇ ದಾರಕ್ಕೆ ಕಟ್ಟಲ್ಪಟ್ಟಿದೆ ಎಂದು ಅವಳು ಗರ್ಜಿಸಿದಳು. ಅಲ್ಲಿ ಇದೇ ಸಮಯದಲ್ಲಿ ದೂರದಲ್ಲಿ ಒಂದು ದೊಡ್ಡ ಸ್ಫೋಟವಾಯಿತು. ಯಕ್ಷಲೋಕದ ಶತ್ರು, ಕಪ್ಪು ಮಾಂತ್ರಿಕನಾದ ಆ ಕಾಲ ಭೈರವ ತಾನು ಕಳುಹಿಸಿದ ಮಾಯ ಹರಳು ಮನುಷ್ಯನ ಕೈ ಸೇರಿರುವುದನ್ನು ಕಂಡು ತುಂಬಾ ಕ್ರೋಧಗೊಂಡಿದ್ದನು. ಆಗ ಅವನು ತನ್ನ ಸೈನ್ಯದೊಂದಿಗೆ ಇವರತ್ತು ನುಗ್ಗಿ ಬರುತ್ತಿದ್ದನು. ಕತೆ ಮುಂದುವರಿಯುವುದು. ಪಾಠ 2 ಬೇಕಾದರೆ ಕಾಮೆಂಟ್ ಮಾಡಿ ಹಾಗೂ ನಮ್ಮ ವಿಡಿಯೋವನ್ನು ಶೇರ್ ಮಾಡಿ.